ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತು ಅಂತ ಅನ್ಕೋತೀನಿ. ಆಮೇಲೆ ಈ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಅಥವಾ ತಲೆ ತಪ್ಪಿಸ್ಕೊಂಡು ಓಡಾಡೋದು ಈ ಥರ ಏನಾದರೂ ಮಾಡೋ ಪೊರ್ಕಿ ಯೋಚನೆ ನಿನ್ನ ತಲೆಯಲ್ಲಿದ್ದರೆ ಅದನ್ನು ಈಗಲೇ ತೆಗೆದು ಹಾಕ್ಬಿಡು. ಇಲ್ಲದೆ ಇದ್ದರೆ ನಿನ್ನ ತಲೆನ ನಾನು ತೆಗಿಬೇಕಾಗತ್ತೆ. ನೀನು ಇನ್ಮೇಲೆ ಎಲ್ಲೂ ಹೋಗೋ ಹಾಗಿಲ್ಲ. ಮರ್ಯಾದೆಯಿಂದ ನನ್ನ ಹಣದ ವ್ಯವಸ್ಥೆ ಮಾಡು. ಮತ್ತೆ ನಾನು ನಿಮ್ಮನೆಗೆ ಬರೋ ಥರ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಗೊತ್ತು ಅಲ್ಲ? ಅದಂಗ್ ಬೇರೆ ಬೇರೆ ಯಾಕೆ ಬೇರೆ ಬೇರೆ ಹೇಳಿ? ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ ನಿಮ್ದಂತ ಒಂದು ಟೈಮ್ ಇದೆ, ನಿಮ್ದಂತ ಒಂದು ಪ್ರೈವಸಿ ಇದೆ ತಾನೆ. ಅವರಿಗೂ ಅವ್ರ ಪ್ರೈವಸಿ ಬೇಕು. ಯಾವಾಗಲೂ ನಿಮ್ಮನ್ನೇ ಮುದ್ದು ಮಾಡ್ಕೊಂಡಿರೋಕ್ಕಾಗತ್ತಾ? ಅವ್ರವ್ರ ಮುದ್ದು ಅದು ಅವ್ರಿಗೂ ಪರ್ಸನಲ್ ಕೆಲಸಗಳಿರುತ್ತಲ್ವಾ, ಅವ್ರಿಗೂ ಟೈಮ್ ಬೇಕಾಗತ್ತೆ. ಅವ್ರೆಲ್ಲರೂ ಹೊರಡಂಗಿಲ್ಲ, ನಾವು ಬರ್ತೀವಿ ಅಂತ ಹೇಳ್ತಾ ಇರ್ತೀರಾ. ದೊಡ್ಡವರಾಗ್ತಿದ್ದೀರಾ ಕಣ್ರೋ, ನೀವೇನು ಅರ್ಥ ಮಾಡ್ಕೋಬೇಕು. ಬೇಜಾರು ಮಾಡ್ಕೋಬೇಡ್ರೋ. ಅವರಿಬ್ರು ನಿಮ್ಮನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಆಚೆ ಹೋಗ್ತಾ ಇದ್ದಾರೆ. ನೀವು ಬೇಜಾರಾದ್ರೆ ಅವರಿಬ್ರು ಬೇಜಾರಾಗ್ತಾರೆ, ಅವ್ರು ಬೇಜಾರಾದ್ರೆ ನಾನು ಬೇಜಾರಾಗ್ತೀನಿ. ಅದಕ್ಕೇನೆ ಖುಷಿಯಿಂದ ಅವ್ರಿಗೆ ಬಾಯ್ ಹೇಳಿ. ಸರಿ ಹೋಗ್ ಬನ್ನಿ ಪಪ್ಪ ಅಮ್ಮ. ಅದು ಒಂದು ಕಂಡೀಷನ್, ಬೇಗ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತೀವಿ. ಇದೇನು ಇಷ್ಟೊಂದು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ? ಹೌದು ಪಪ್ಪ, ನಿಮಗ್ ಟೈಮ್ ಲಿಮಿಟ್ಸ್ ಇದೆ, ಅಷ್ಟ್ರಲ್ಲಿ ಬಂದ್ಬಿಡ್ಬೇಕು. ಅಮ್ಮ ನಮಗೆ ಟೈಮ್ ರೆಸ್ಟ್ರಿಕ್ಷನ್ಸ್ ಹಾಕಲ್ವಾ, ಅದೇ ತರಾನೇ. ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು. ನಾನು ಹೇಳಿದ್ದೀನಿ ಆಯ್ತಾ, ಬೇಗ ಬರ್ಬೇಕು. ಹಾಗೇನೆ ಹವಾಮಾನ ವರದಿ ಬದಲಾಗೋಕ್ಕಿಂತ ಮುಂಚೆ ಹೊರಟ್ಬಿಡಿ. ಓಕೆ ಬನ್ನಿ ಓಕೆ ಬಾಯ್ 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 ಅಮ್ಮ. ಥ್ಯಾಂಕ್ ಯು ಮಲ್ಲಿಕ್. ಬಾಯ್. ಬರ್ರಿ. ನೀನ್ ನೋಡಿದ್ರೆ ನನಗೆ ಕೈ ಎತ್ತೋ ಥರ ಕಾಣಿಸ್ತಾ ಇದೆಯಾ? ಸಾವಿರಾರು ಕೋಟಿ ಆಸ್ತಿನ ನನ್ನ ಮಕ್ಕಳಿಗೆ ಸಿಗೋ ಥರ ಮಾಡಿದ್ದೀನಿ. ಅಂಥದ್ರಲ್ಲಿ 3 ಕೋಟಿಗೋಸ್ಕರ ನಾನು ಇಷ್ಟೆಲ್ಲ ಬೇಡ್ಕೋಬೇಕಾ? ಹಾಗಾದ್ರೆ ನಾನು ಮಾಡಿದ್ಕೆಲ್ಲ ಬೆಲೆನೇ ಇಲ್ವಾ ಜೈ? ಸಾಕ್ ಮುಚ್ಚು ಮಾಮ್ ಬಾಯಿನ. ಏನ್ ಮಾಡಿದ್ಯಾ ನೀನು? ಏನ್ ದಬಾಕಿದ್ಯಾ ಅಂತ ಮಾತಾಡ್ತಾ ಇದ್ಯಾ? ಏನ್ ಕಾಂಟ್ರಿಬ್ಯೂಷನ್ ಇದೆ ನಿಂದಲ್ಲಿ? ಫಸ್ಟ್ ಆಫ್ ಆಲ್ ಎಲ್ಲದನ್ನು ಮಾಡಿದ್ದು ನಾನು. ಅವ್ರುಗಳು ಮನೆಯಿಂದ ಹೊರಗಡೆ ಹೋಗೋಗಿ ಮಾಡಿದ್ದು ನಾನು. ಕೆಟ್ಟವನು ಅಂತ ಲೇಬಲ್ ಅನ್ಸ್ಕೊಂಡಿದ್ದು ನಾನು. ಮೇನ್ ವಿಲ್ಲನ್ ಅಂತ ಅನ್ಸ್ಕೊಂಡಿರೋನು ನಾನಿಲ್ಲಿ. ನಿಂತೇನಿದು ಬರೀ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಷ್ಟೇನೆ. ಎಲ್ಲ ಕೆಲಸನ ಮಾಡಿರೋದು ನಾನಾಗಿರುವಾಗ ಕ್ರೆಡಿಟ್ಸ್ ಎಲ್ಲ ನಿನಗೆ ಯಾಕೆ ಕೊಡ್ಬೇಕು ನಾನು? ನಾನ್ಸೆನ್ಸ್. ಸರಿ, ಅದೆಲ್ಲ ಬಿಟ್ಟಾಕು, ಪಕ್ಕಕ್ಕಿಡ. ನಿನಗೆ ಈ ನಿನ್ನ ಮಗನ ಕಷ್ಟನ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊ. ನಾನು ಎಂಥ ಪೊಸಿಷನಲ್ಲಿ ಇದ್ದೀನಿ ಗೊತ್ತಾ? ರೂಪಾಯಿಗೂ ಪರದಾಡ್ತಾ ಇದ್ದೀನಿ ಮಾಮ. ಹೇಗಪ್ಪ ದುಡ್ಡು ಹೊಂದಿಸ್ಲಿ ಅಂತ ತಲೆ ಕೆಟ್ಟು ಗೊಬ್ಬರ ಆಗಿದೆ. ಇಂಥ ಟೈಮಲ್ಲಿ ಬಂದು 3 ಕೋಟಿ ಅಂತೀಯಲ್ಲ, ಏನು ಅನ್ಸಲ್ವಾ ನಿನಗೆ? ಹೇಗ್ ಮನ್ಸ್ಬಿಡುತ್ತೆ ನಿನಗೆ ನನ್ನ ಹತ್ರ ಬಂದು ದುಡ್ಡು ಕೇಳೋದಿಕ್ಕೆ? 1 ರೂಪಾಯಿನ 2 ರೂಪಾಯಿನ? ಕೋಟಿಗೆ ಬೆಲೆ ಬೇಡ. ಹೌದು ಅತ್ತೆ, 3 crores ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆ ಕಂಡೀಷನ್ ತುಂಬಾ ಹಾಳಾಗಿದೆ. 1 ರೂಪಾಯಿಗೂ ಕಷ್ಟ ಇದೆ ಅತ್ತೆ. ಜೈ ಬೇರೆ ಹೊಸ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಈ ಟೈಮಲ್ಲಿ ನೀವು 3 crores ಕೇಳಿದ್ರೆ ಅವ್ರು ಹೇಗ್ ಕೊಡ್ತಾರೆ ಹೇಳಿ? ಹೇಯ್, ನೀನ್ ಸೈಲೆಂಟ್ ಆಗಿರೋ. ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಏನತ್ತೆ ಹೀಗೆ ಮಾತಾಡ್ತಿದ್ದೀರಾ? ನಾನು ಈ ಮನೆ ಸೊಸೆ. ನಾನು ಈ ಮನೆಗೆ ಬಂದು ಇಷ್ಟು ವರ್ಷ ಆಗಿದೆ, ಆದರೂ ಕೂಡ ನೀವು ನನ್ನ ಹೊರಗಿನವ್ರ ಥರನೇ ನೋಡ್ತಿದ್ದೀರಲ್ಲ ಅತ್ತೆ. ಪರಿಸ್ಥಿತಿ
ಪರಿಸ್ಥಿತಿ ಏನಿದೆ ಅಂತ ಗೊತ್ತಾ ನಿನಗೆ? ಅದನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ರೆ ಸೆಂಟಿಮೆಂಟ್ ಅಂತ ಮದಿಗಲ್ಲಿ ಇರ್ತಿಯಲ್ಲ. ಸೆಂಟಿಮೆಂಟ್ ಬೇರೆ, ರಿಯಾಲಿಟಿನೇ ಬೇರೆ. ಎರಡನ್ನೂ ಒಂದು ಮಾಡಬಾರ್ದು. ಆ ಕಾಮನ್ ಸೆನ್ಸ್ ಇರ್ಲಿ, ಅದನ್ನ ಅರ್ಥ ಮಾಡ್ಕೋ ಫಸ್ಟ್. ಹೌದಾ ಹೌದಾ ಹಾಗಿದ್ರೆ ಗೌತಮ್ ಕೊಟ್ಟಿರೋ ಪ್ರಾಪರ್ಟಿ ನಿನಗೊಬ್ಬನಿಗೆ ಸೇರಿದ್ದಲ್ಲ, ಎಲ್ರೂ ಸೇರಿದ್ದು. ಮೊದಲು ಅದನ್ನ ಭಾಗ ಮಾಡು. ನಿನ್ ಹೆಂಡತಿಗೆ ಬೇರೆ ಎಲ್ಲ ಗೊತ್ತಾಗತ್ತೆ, ಇದು ಗೊತ್ತಾಗಲ್ವಾ? ತಮಗೆಲ್ಲಿ ಲಾಭ ಇದೆಯೋ ಅಲ್ಲಿ ಮಾತಾಡೋದು, ಉಳಿದ ಟೈಮು ಸೈಲೆಂಟ್ ಆಗಿ ಇದ್ಬಿಡೋದು. ಇದಕ್ಕೆ ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ ಅಂತ. ಮಾತಾಡಕ್ ನಿಂತ್ರೆ ನನಗೂ ಬರುತ್ತೆ ಮಾತಾಡೋದಕ್ಕೆ. ನೋಡು, ನೀನು ನಿನ್ನ ತಮ್ಮ ತಂಗಿಗೆ ಚೀಟ್ ಮಾಡ್ಬೋದು, ಆದರೆ ನನಗೆ ಚೀಟ್ ಮಾಡೋಕ್ಕಾಗಲ್ಲ. ನಾನು ಕ್ರಿಮಿನಲ್ ಗೊತ್ತು, ಸಿವಿಲ್ ಗೊತ್ತು. ಇದೆಲ್ಲ ನಿನ್ನೊಬ್ಬನಿಗೆ ಅಲ್ಲ, ಇದರಲ್ಲಿ ನನಗೂ ಶೇರ್ ಇದೆ. ನಾಳೆ ದಿನ ನನ್ನ ಗಟ್ಟಿ ಕೆಮ್ಮಿದ್ರೆ ನೀನ್ ನಳ್ಳಾಡ್ಬಿಡ್ತೀಯ. ಅದು ನಿನಗೆ, ನಿನ್ನ ಹೆಂಡತಿಗೆ ಇಬ್ಬರಿಗೂ ಗೊತ್ತಿರಲಿ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ನಿನ್ನ ತಾಯಿ ಕಣೋ. ಕಷ್ಟದಲ್ಲಿ ಆಗ್ಬೇಕಾಗಿರೋದು ನಿನ್ನ ಡ್ಯೂಟಿ. ಇಲ್ಲ ಅಂತ ಹೇಳೋದಕ್ಕೆ ನಿನಗೆ ರೈಟ್ಸ್ ಇಲ್ಲ. ಕಷ್ಟದಲ್ಲಿದ್ದೀನಿ, ಸೆಟಲ್ ಮಾಡು. ಸೆಟಲ್ ಮಾಡು? ಏನು ಎದುರಿಸ್ತಾ ಇದೆಯಾ? ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ನನ್ನ ಹತ್ರ ನೀನು? ಇದ್ಯಾವುದು ಈ ಜೇಡಿ ಹತ್ರ ನಡೆಯೋದಿಲ್ಲ. ಗೊತ್ತಿದೆ ನಿನಗೆ ನಾನು ಎಂತವನು ಅಂತ. ಲೊಟ್ಟೆ, ಲಸ್ಕೋ, ಆಸ್ತಿ, ತ್ಯಾಗ ಅಂತ ಬಿಲ್ಡಪ್ ಡೈಲಾಗ್ ಹೊಡಿತಾ ಇದ್ಯಾ ನನ್ನ ಮುಂದೆ ನೀನು. ನಾನು ಹೇಳ್ದಂಗೆ ಕಳ್ಕೊಂಡು ನಿಮ್ಮ ಮನೇಲಿ ಇರಂಗಿದ್ರೆ ಇರ್ಬೋದಿಲ್ಲ ಅಂದ್ರೆ ಏನು? ಯಾರ ಜೊತೆ ಮಾತಾಡ್ತೈತೆ ಅದು ಗೊತ್ತಾ ನಿನಗೆ? ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಯಾರಿದ್ದಾರೆ ಇಲ್ಲಿ ಬೇರೆ ಮಾತಾಡೋದಿಕ್ಕೆ? ಹೆಂಡತಿಯಾಗಿ ಗಂಡನ ಕಷ್ಟನ ಅವಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೋ, ಒಬ್ಳು ತಾಯಿಯಾಗಿ ಅದರಲ್ಲಿ ಕಾಲ್ ಭಾಗ ಅರ್ಥ ಮಾಡ್ಕೊಳ್ಳೋಕಾಗಿಲ್ಲ ನಿನ್ನ ಕೈಲಿ. ಪ್ರಶ್ನೆ ಮಾಡಿದ್ರೆ ಅವಳ ಮೇಲೆ ಕೈ ಮಾಡ್ತೀಯ ನೀನು. ಒಬ್ಬ ಮಗನ ಕಷ್ಟ ಅರ್ಥ ಮಾಡ್ಕೊಳ್ಳೋಕಾಗಿಲ್ಲ, ನೀ ಯಾವ ತಾಯಿ? ನಿನ್ನ ತಾಯಿ ಇದ್ದಷ್ಟು ಸತ್ತಷ್ಟು.